ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದಣಿ ದಣಿ ಸಿಹಿ ಸುದ್ದಿ ಸಮುದ್ರದ ನೀರು ಜನಕ್ಕೆ ಉಪ್ಪು, ಮೀನಿಗೆ ಸಿಹಿನೇ ಅಲ್ವೇನೋ. ಅಂದ್ರೆ ಎಲ್ಲ ಗೊತ್ತಾಗೋಯ್ತು ಅನ್ನಿ. ಶಿವ ಮನೆ ಮುಂದೆ ಜನ ಸೇರಿದ್ದು, ಅವ್ರ ಮಕ್ಕೂಗ್ದಿದ್ದು, ಗಲಾಟೆ ಆಗಿದ್ದು ಎಲ್ಲ ಗೊತ್ತಾಗೋಯ್ತಾ ದಣಿ? 100 ಜನನ ಕರೆಸಿ ಅಂತ ಹೇಳಿದ್ದೆ ನಾನಲ್ವೇನೋ. ಆ ಜನಗಳ ಮಧ್ಯೆ ನನ್ನ ಜನನೂ ಇರ್ತಾರೆ. ಇದೆಲ್ಲ ಯಾವಾಗ ಹೆಂಗ್ ಮಾಡ್ತೀರ ಅಂತಾನೆ ಗೊತ್ತಾಯ್ಕಿಲ್ವಲ್ಲ ದಣಿ? ಗಂಡನ ಕೈನಲ್ಲಿ ಕೂಸು ಕೊಡಬಾರ್ದು, ಹೆಂಡತಿ ಕೈನಲ್ಲಿ ಕಾಸು ಕೊಡಬಾರ್ದು. ಆದರೆ ಈ ಮಾರಿಗುಡಿ ದೇವರು ವೀರಭದ್ರನ ಕೈನಲ್ಲಿ ಅಧಿಕಾರ ಅನ್ನೋದು ಯಾವಾಗಲೂ ಇರಲೇಬೇಕು ಅಲ್ವಾ? ಹೌದು ದಣಿ. ಈಗ ಮುಂದೇನು? ಆ ಶಿವು ನರಳಾಟ ಅಲ್ಲಿಂದ ಇಲ್ಲಿವರೆಗೂ ನನ್ನ ಕಿವಿಗೆ ಬೀಳಬೇಕು. ಅವನು ಕುಂತ್ರು ನಿಂತರು ತನ್ನ ತಂಗಿ ಮದುವೆ ಆಗಲಿಲ್ವಲ್ಲ ಅನ್ನೋ ಭಯದಲ್ಲೇ ನರಳಬೇಕು ಕಣೋ. ಅವನ ಕನಸು ಮನಸ್ಸಿನಲ್ಲೂ ನಾನೇ ಕಾಡ್ತಿರ್ಬೇಕು ಕಣೋ. ತನ್ನ ಬಲ ತೆಂಗಿನ ಫಲ, ಬೇರೆಯವ್ರ ಬಲ ಮಾವಿನ ಫಲ ಅಂದಂಗೆ ಇದರಲ್ಲಿ ನನಗೂ ಒಂದು ಫಲ ಇದೆ ಕಣೋ. ಅಯ್ಯೋ ದಣಿ, ಈಗ ಮದುವೆ ಆಯ್ತದೋ ಇಲ್ವೋ ಅನ್ನೋದೇ ಪ್ರಶ್ನೆ. ರತ್ನನ್ನ ನೀನು ಹೆತ್ತಿದೆಯೇನೋ? ಇಲ್ವಲ್ಲ. ಶಿವು ಥರ ನೀನು ಬೆಳೆಸಿದೆಯೇನೋ? ಅದು ಇಲ್ವಲ್ಲ. ಅದಕ್ಕೆ ಹೇಳೋದು ನೀರಿಗೆ ಪಾಚಿ ವೈರಿ ಅಂತ ಅಲ್ವಾ? ಬೇಕಾರೆ ನಿಮ್ಮ ಎಕ್ಕಡ್ದಾಗೆ 7 ಡೇಟ್ ಹೊಡೆದ್ಬಿಡಿ. ನಿಮ್ಮ ದಮ್ಮಯ್ಯ ಅಂತೀನಿ. ಈ ಥರ ಟೆನ್ಷನ್ ಕೊಡ್ಬಿಡಿ. ನನ್ನ ಕೈಲಿ ತಡ್ಕೊಳಕ್ಕಾಯ್ಕಿಲ್ಲ, ತಲೆ ಸಿಡ್ದು ಹೋಯ್ತೈತೆ. ನೋಡೋದ್ಯಾ, ನಿನಗೇ ಇಷ್ಟು ಟೆನ್ಷನ್ ಆಗ್ತಿರ್ಬೇಕಾದ್ರೆ ಇನ್ನು ಆ ಶಿವು ಅವನಿಗಿನ್ನೆಷ್ಟು ಆಗಬೇಡ. ಅವನ ನರಳಾಟನೇ ನನ್ನ ಉಸಿರಾಟ ಕಣ. ಆ ನರಳಾಟದಲ್ಲಿ ಅವ್ರ ಇಡೀ ಮನೇನ ಬೆಂಕಿ ಹಚ್ತೀನಿ. ಆ ಬೆಂಕಿನಲ್ಲಿ ಯಾರು ಬೆಂದು ಹೋಗ್ತಾರೋ, ಯಾರು ಸೀದ್ ಹೋಗ್ತಾರೋ, ಯಾರು ಬೂದಿ ಆಗ್ತಾರೋ ನಾನು ನೋಡಬೇಕು ಕಣ. ಅಜ್ಜಿ ನನಗೆ ಬೇಡ. ಹಿಂಗಂದ್ರೆ ಹೆಂಗೆ ದೇವರು? ಮನೆಯಲ್ಲಿ ಜಗಳ ಆಯ್ತದೆ, ಮನೆಯವ್ರಿಗೆ ಯಾರಿಗೂ ಊಟ ಮಾಡೋ ಮನಸ್ಸಿಲ್ಲ. ನೀವು ಮಾಸ್ತಿ ಕೊಪ್ಪಲ್ದವ್ರೆ, ನೀವು ಹಿಂಗೆ ಊಟ ಮಾಡದೆ ಕೂತ್ಕೊಂಡ್ರೆ ಹೆಂಗೆ ದೊರೆ? ಒಂದೇ ಒಂದು ತುತ್ತು ತಿನ್ನಿದವ್ರೆ. ಅಜ್ಜಿ, ನಾನು ನಿನ್ನ ಕೆನ್ನೆ ಮುಟ್ಬೋದಾ? ನನ್ನ ಕೆನ್ನೆ ಮುಟ್ಟಕ್ಕೆ ಕೇಳ್ಬೇಕಾ ದೇವರು? ಮುಟ್ಟಿದೇವರು. ಮೊದಲು ನೀನು ನನಗೆ ಹೊಡಿತಾ ಇದ್ದೆ, ಬೈತಾ ಇದ್ದೆ, ನನ್ನ ಕಂಡ್ರೆ ನೀನು ಇಷ್ಟನೇ ಪಡ್ತಾ ಇರಲಿಲ್ಲ. ಆದರೆ ನನಗೆ ಇವಾಗ ನೀನು ಕಂಡ್ರೆ ಇಷ್ಟ. ಯಾವ್ರು? ಆಗ ನಂಗೆ ಬುದ್ಧಿ ಇರಲಿಲ್ಲ, ಈಗ ನಂಗೆ ಬುದ್ಧಿ ಬಂದಿದೆ. ಒಂದು ತುತ್ತು ತಿನ್ನಿದ್ಯಾವರು? ಅಬ್ಬಬ್ಬಬ್ಬಬ್ಬ, ತುತ್ ಸೇವೆ ನಡೀತೈತಾ? ಅಲ್ಲ, ಅಲ್ಲಿ ಮನೆಯವರೆಲ್ಲ ಉರ್ಕೊಂಡು ಊರ್ ಬಾಗ್ಲ ಕೂತವ್ರೆ, ನೀನ್ ನೋಡಿದ್ರೆ ಇಲ್ಲಿ ಪ್ರೀತಿಯಿಂದ ತುತ್ತು ಕೊಟ್ಟ ಮಮ್ಮಿ ಅಂತ ಕೂತಿದ್ಯಲ್ಲ ಜೇ. ಏ ಪಾಪ ನನ್ನ ಮಗನೇ, ನಾನು ದೇವ್ರಿಗೆ ಕಣ್ಣಾಸ್ಲಾಯ್ತದೆ, ಹೋಗ್ಲ ಹತ್ಲಾಗಿ. ಅಜಯ್, ಅವನೊಬ್ಬ ಮೊಮ್ಮಗ ಅಲ್ಲ, ನಾನು ಮೊಮ್ಮಗನೇ. ನೀನ್ ಮಗ ಅಲ್ಲ ಕಣ್ಲ. ಮುಂದಕ್ಕೆ ಕೇಳ್ಬೇಡ, ನಂಗೆ ಗೊತ್ತದೆ ಡೈಲಾಗು. ಅಜಯ್, ನನಗೂ ಒಂದು ತುತ್ತು ತಿನ್ಸು. ಸರಿ ಬಾ, ತಿನ್ನಿಸ್ತೇನೆ.